ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 1/4/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿ ಜೀವನ ಹೇಳುವಂಥದ್ದು ಒಂದು ಹಂತದಲ್ಲಿ ಸಮಾಧಾನದ ಫಲವನ್ನು ಕೊಡುವಂತಹ ಸ್ಥಿತಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ದ್ವಿತೀಯ ಭಾವಾಧಿಪತಿಯ ಸ್ಥಿತಿ ಏನಿದೆ ಅದು ಅಷ್ಟೊಂದು ಉತ್ತಮದ್ದಾದಂತಹ ಫಲದ ಸ್ಥಿತಿ ಅಂತ ಅನ್ನಿಸ್ತಾ ಇಲ್ಲ. ಹಾಗಂತ ಬದುಕಿಗೇನು ಬೇಕು ಅದು ಪ್ರಾಪ್ತಿಯಾಗುವಂತಹ ಎಲ್ಲ ಯೋಗ ಫಲಗಳು ಕೂಡ ಕಂಡುಬರ್ತಾ ಇದೆ. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು, ವಿದ್ಯಾರ್ಥಿಗಳಿಗೆ ಅಧ್ಯಯನ ವಿಷಯದಲ್ಲಿ ಶುಭದಾಯಕವಾದಂತಹ ಫಲಗಳು ಅನ್ನುವಂಥದ್ದು, ಇನ್ನು ಮಕ್ಕಳಿಂದ ಸಂತೋಷವನ್ನು ಕಾಣುವಂತಹ ಯೋಗ ಫಲಗಳು ಅನ್ನುವಂಥದ್ದು, ಕಾನೂನಾತ್ಮಕವಾದಂತಹ ಒಂದಷ್ಟು ಪ್ರತಿಬಂಧಕ ಫಲಗಳು ಮತ್ತು ಸಾರ್ವಜನಿಕ ಬದುಕಿನಲ್ಲಿ ತಾವಂದುಕೊಂಡಂತಹ ನಿರೀಕ್ಷಿತವಾದಂತಹ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರೋದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 1, 2, 3ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಒಂದು ರೀತಿಯಲ್ಲಿ ಬದುಕಿಗೆ ಪೂರ್ಣ ಮಾಡುವಂತಹ ಸ್ಥಿತಿಯ ಫಲವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಾಗೆ ಬದುಕಿಗೇನು ಬೇಕು ಅದನ್ನು ಕೊಡುವಂತಹ ಸ್ಥಿತಿಯ ಫಲ ಕಂಡುಬರ್ತಾ ಇದೆ. ಒಂದು ರೀತಿಯಲ್ಲಿ ಏನು ಉದ್ಯಮಕ್ಕೆ ಸಂಬಂಧಪಟ್ಟಂತಹ, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಏನೋ ಒಂದು ಹೊಸ ಯೋಚನೆಗಳನ್ನು ಇರಿಸಿಕೊಂಡಂತೆ ಕಾರ್ಯಪ್ರವೃತ್ತಿಯನ್ನು ಮಾಡಲಿಕ್ಕೆ ಹೊರಟ್ರೆ ಇದು ಪೂರಕವಾದಂತಹ ಕಾಲ ಅಲ್ಲ. ಅದಕ್ಕೆ ಹಿನ್ನಡೆಯ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಬರುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಇನ್ನು ದಾಂಪತ್ಯ ಸೌಖ್ಯ ಫಲಗಳುಂಟು. ಆರೋಗ್ಯ ವಿಷಯದಲ್ಲಿ ಎಲುಬುಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ನೋವನ್ನು ಅನುಭವಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲ ಆಗಿರೋದಿಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಕಷ್ಟಕರ ಅಂತ ಅನ್ನಿಸ್ತಾ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 4, 5, 6ನೇ ಅಧ್ಯಾಯದ ಪಾರಾಯಣ ಮಾಡಿ. ಇದರಿಂದ ಒಂದಷ್ಟು ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ಮಂಗಳ ಕಾರ್ಯ, ಯೋಚನೆಗಳು ಹೊಸ ಥರದ್ದು, ಇದೆಲ್ಲದಕ್ಕೂ ಪೂರಕ ಫಲಗಳುಂಟು. ಭೂ ಖರೀದಿ, ಗೃಹ ನಿರ್ಮಾಣ, ಇದೆಲ್ಲದಕ್ಕೂ ಕೂಡ ಶುಭಕರವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಇರ್ತದೆ. ವೃತ್ತಿಯ ಜೀವನದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು, ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳೆಲ್ಲ ಏರ್ಪಡುವಂತಹ ಸಂಭವದ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅಷ್ಟೊಂದು ತೃಪ್ತಿಕರವಾದಂತಹ ಸ್ಥಿತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರುವುದಿಲ್ಲ. ಏನೋ ಒಂದು ಹೊಸ ರೀತಿಯ ಮದುವೆ, ಮಂಗಳ ಕಾರ್ಯ, ಗೃಹ ನಿರ್ಮಾಣದ ಚಿಂತನೆ ಇತ್ಯಾದಿಗಳೆಲ್ಲ ಇದ್ದರೆ ಅದಕ್ಕೆ ಚಾಲನೆ ಕೊಡುವಂಥದ್ದು ಮತ್ತು ಕ್ರಿಯೆಗಳನ್ನು ಮುಂದೆ ನಡೆಸುವಂಥದ್ದಕ್ಕೆ ಅವಕಾಶ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 7, 8, 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕಾರ್ಯದ ಒತ್ತಡಗಳು, ಹಣಕಾಸಿನ ಒಂದು ರೀತಿಯಲ್ಲಿ ಮುಗ್ಗಟ್ಟಿನ ಅನುಭವಗಳು, ಸಾರ್ವಜನಿಕ ಬದುಕಿನಲ್ಲಿ ಗೌರವಕ್ಕೆ ಧಕ್ಕೆ ಪ್ರಸಂಗ, ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ಕಿರಿಕಿರಿಗಳು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅಶಾಂತಿಗೆ ಪೂರಕವಾದಂತಹ ಒಂದು ಪರಿಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಹಣಕಾಸಿನ ನಷ್ಟ ಪ್ರಸಂಗಗಳು ಅಧಿಕವಾಗಿ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸಾರ್ವಜನಿಕ ಬದುಕಿನಲ್ಲಿ ಗೌರವಕ್ಕೆ ಧಕ್ಕೆ ಪ್ರಸಂಗ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಎಲ್ಲ ರಂಗದಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯತೆಗಳಿದ್ದಾವೆ. ಒಂದು ಮಹತ್ತರವಾದಂತಹ ಬದಲಾವಣೆ ಹೇಳುವಂಥದ್ದು ಈ ಅಷ್ಟಮ ಶನಿಯ
ಪ್ರಭಾವ ಮುಗಿಯುವುದರ ಒಳಗಾಗಿ ನಿಮ್ಮ ಬದುಕಿನಲ್ಲಿ ಆಗುವಂತಹ ಸಾಧ್ಯತೆಗಳುಂಟು. ಅದು ಶುಭ ಫಲವೋ ಅಶುಭ ಫಲವೋ ಕೇಳಿದರೆ ಅಶುಭ ಫಲವೇ ದೊಡ್ಡದಾಗಿ ಕಂಡು ಬರುತ್ತಾ ಇದೆ. ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡುವಂಥದ್ದರಿಂದ ಒಂದು ರೀತಿಯಲ್ಲಿ ಅದನ್ನು ಸುಲಭವಾಗಿ ಎದುರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 10, 11, 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಹೃದಯದೊತ್ತಡ ಮತ್ತು ರಕ್ತದೊತ್ತಡದಂಥ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ನಿಮ್ಮ ಮನಸ್ಸಿನ ನೋವಿಗೆ ಮತ್ತು ದೈಹಿಕವಾದಂಥ ಬಾಧೆಗೆ ಕಾರಣವಾದೀತು. ಸೊ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕು. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಇದೆ. ಕೌಟುಂಬಿಕವಾದಂತಹ ಜೀವನದಲ್ಲಿ ತೃಪ್ತಿ ಹೇಳುವಂಥದ್ದು ಕಷ್ಟಕರ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಇದ್ದಾವೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳುಂಟು. ಸಾಂವಿಧಾನಿಕವಾದಂತಹ ಕಿರಿಕಿರಿಗಳನ್ನು ಎದುರಿಸುವಂಥದ್ದು ಅನಿವಾರ್ಯ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ತಮಗೆ ಸಮಾಧಾನ ಇಲ್ಲದೇ ಇರುವಂತಹ ಪರಿಸ್ಥಿತಿ ಅನುಭವಕ್ಕೆ ಬರಲಿಕ್ಕಿದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 13, 14, 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಎಲ್ಲ ರಂಗದಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ ಹೆಜ್ಜೆ. ಅದು ವೃತ್ತಿ ಮತ್ತು ಆರೋಗ್ಯ, ದಾಂಪತ್ಯ ಜೀವನ, ಕೌಟುಂಬಿಕ ಜೀವನ, ಹಣಕಾಸಿನ ವಿಷಯ. ಒಂದು ರೀತಿಯಲ್ಲಿ ಎಲ್ಲಿಯೋ ಹಿನ್ನಡೆಯ ಅನುಭವಗಳೇ ಅಧಿಕವಾಗಿ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಅದು ಎಲ್ಲ ವಿಷಯದಲ್ಲಿಯೂ ಕೂಡ ಮೈನಸ್ ರಿಸಲ್ಟ್ಗಳು. ಸದ್ಯೋ ಭವಿಷ್ಯತ್ತಿನಲ್ಲಿ ಎಲ್ಲ ಧನಾತ್ಮಕ ಬದಲಾವಣೆಯ ಫಲಗಳನ್ನು ಕೂಡ ಕಾಣ್ತೀರಿ. ಆದರೆ ವಾಸ್ತವ ಸ್ಥಿತಿ ಹೇಳುವಂಥದ್ದು ಈ ರೀತಿಯ ಫಲಸ್ಥಿತಿಯಲ್ಲಿ ಕಂಡುಬರುತ್ತಾ ಇರುವಂಥದ್ದು. ಮಕ್ಕಳಿಂದ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯ ಹಿನ್ನಡೆಯ ಫಲಗಳು. ಗ್ರಹಗಳ ಆನುಕೂಲ್ಯ ಫಲಕ್ಕಿಂತಲೂ ಕೂಡ ಅನಾನುಕೂಲದ ಫಲಗಳೇ ಅಧಿಕವಾಗಿ ಕಂಡುಬರುತ್ತಾ ಇದೆ. ಏನೇ ಆಗಿರಲಿ ತಾವುಗಳು ಭಗವದ್ಗೀತೆಯ 16, 17, 18ನೇ ಅಧ್ಯಾಯದ ಪಾರಾಯಣ ಮಾಡಿ ಒಂದಷ್ಟು ಆತ್ಮಸ್ಥೈರ್ಯ ಹೇಳುವಂಥದ್ದು ವೃದ್ಧಿ ಆಗ್ತದೆ. ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯದಲ್ಲಿ ಚೇತರಿಕೆಯ ಅನುಭವಗಳು, ಕರ್ಮಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲಗಳು, ಕರ್ಮಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಯ ಒಂದು ಪ್ರಸಂಗಗಳು ಕೂಡ ನಿಮ್ಮಲ್ಲಿ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಚೇತರಿಕೆಯ ಅನುಭವಗಳಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯತೆಗಳು ಇದ್ದಾವೆ. ಇನ್ನು ಕಲಾತ್ಮಕವಾದಂತಹ ಬದುಕನ್ನು ಬದುಕುವಂಥವರಿಗೆ ಗೌರವಗಳು ಪ್ರಾಪ್ತಿಯಾಗುವಂತಹ, ಪುರಸ್ಕಾರಗಳು ಪ್ರಾಪ್ತಿಯಾಗುವಂತಹ ಯೋಗಗಳು ಕಂಡುಬರುತ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಒಂದು ರೀತಿಯಲ್ಲಿ ಭಗವದ್ಗೀತೆಯ 1, 2, 3ನೇ ಅಧ್ಯಾಯ ಜೊತೆಯಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣ ಇದನ್ನು ನಡೆಸಿದರೆ ಒಂದಷ್ಟು ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಒಂದು ರೀತಿಯಲ್ಲಿ ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ವಿಷಯವಾಗಿ ಕಂಡುಬರುತ್ತಾ ಇದೆ. ಮತ್ತು ಏನೇ ಯೋಜನೆಗಳನ್ನು ಹಾಕಿದರೂ ಕೂಡ ಅದರಲ್ಲಿ ಮೈನಸ್ಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ಹಿನ್ನಡೆ ಹೇಳುವಂಥದ್ದು ಅಂತಂದರೆ ಸಕ್ಸಸ್ ಇಲ್ಲ ಅನ್ನುವಂಥದ್ದಲ್ಲ, ಸಕ್ಸಸ್ ಇದ್ದೇ ಇದೆ. ಬಟ್ ಸಕ್ಸಸ್ನ ಪೂರ್ವದಲ್ಲಿ ಮೈನಸ್ಗಳು ಜಾಸ್ತಿ ಇರ್ತದೆ. ಅಂತಹ ಒಂದು ಅನುಭವ, ಕಾನೂನಾತ್ಮಕವಾದಂತಹ ಕಿರಿಕಿರಿಗಳು, ಇನ್ನು ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಹಿನ್ನಡೆಯ ಅನುಭವಗಳಾಗುವಂತಹ ಯೋಗ ಫಲಗಳು. ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಇದೆ. ಕೌಟುಂಬಿಕವಾದಂತಹ ಜೀವನದಲ್ಲಿ ನೆಮ್ಮದಿ ಇದೆ. ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಾದಂತಹ ಕಾಲ ಆಗಿರೋದಿಲ್ಲ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 4, 5, 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಸಾಂಸಾರಿಕ ಜೀವನದಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವ, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಭೂ ಖರೀದಿ, ಗೃಹ ನಿರ್ಮಾಣ
ಇತ್ಯಾದಿ ಯೋಚನೆಗಳಿದ್ದರೆ ಅದಕ್ಕೆ ಸೂಕ್ತವಾದಂತಹ ಫಲಪ್ರಾಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಇನ್ನು ಕರ್ಮರಂಗ ಸ್ವಲ್ಪ ಹಿನ್ನಡೆಯ ಅನುಭವಗಳು ಹೇಳುವಂಥದ್ದು ವೃತ್ತಿ ಜೀವನದಲ್ಲಿ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಏರಿಳಿತದ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಾಗುವ ಸಾಧ್ಯತೆ. ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಗೀತೆಯ 7, 8, 9ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಸರ್ವಾಂಗೀಣವಾದಂತಹ ಎಚ್ಚರಿಕೆ ಹೇಳುವಂಥದ್ದು ನಿಮಗೆ ಇನ್ನೂ ಕೂಡ ಅವಶ್ಯಕವಾಗಿರುವಂಥದ್ದು. ಅದು ವೃತ್ತಿ ಇರ್ಬೋದು, ಹಣಕಾಸು ಇರ್ಬೋದು, ಸಾರ್ವಜನಿಕ ಬದುಕಿನ ವಿಷಯವಾಗಿರ್ಬೋದು, ದೈಹಿಕ ಆರೋಗ್ಯದ ವಿಷಯವಾಗಿರ್ಬೋದು. ಎಲ್ಲ ವಿಷಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಜಾಗ್ರತೆ ಬೇಕು. ವೃತ್ತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಹೇಳುವಂಥದ್ದನ್ನು ತಾವುಗಳು ನಿರೀಕ್ಷೆ ಮಾಡಬಹುದು. ಸ್ಥಾನದ ಬದಲಾವಣೆ ಅಥವಾ ಸಂಸ್ಥೆಯ ಬದಲಾವಣೆ, ಏನೋ ಉದ್ಯಮದಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವಿಟಿಯ ಅನುಭವಗಳು ಹೇಳುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಜೀವನೋಪಾಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಯಾವುದೇ ತೊಂದರೆಗಳಾಗುವುದಿಲ್ಲ. ಸ್ವಲ್ಪ ಹೋರಾಟದ ಒಂದು ಅವಶ್ಯಕತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಉಂಟು. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ವಾಹನಾದಿಗಳಿಂದ ತೊಂದರೆಗಳು, ಕಂಟಕ ವಿಷಯಗಳೆಲ್ಲವೂ ಕೂಡ ನಿಮ್ಮ ಮುಂದೆ ಬರುವ ಸಾಧ್ಯತೆಗಳುಂಟು. ಸೊ ಅದರ ಬಗ್ಗೆ ಸ್ವಲ್ಪ ಎಲ್ಲ ಜಾಗ್ರತೆಯನ್ನು ವಹಿಸಿ, ಜೊತೆಯಲ್ಲಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 10, 11, 12ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾದಂಥ ಒಂದಷ್ಟು ಒತ್ತಡಗಳು, ಖಿನ್ನತೆಗಳು, ದುಗುಡಗಳು ಇದೆಲ್ಲವೂ ಕೂಡ ನಿಮ್ಮ ಒಳಗೆ ಇರುವಂತಹ ವಿಷಯ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ತಾವು ಅಂದುಕೊಂಡಂತಹ ಸ್ಥಿತಿ ಇರುವುದಿಲ್ಲ. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ತಾವು ಅಂದುಕೊಂಡಂತಹ ಸ್ಥಿತಿ ಇರುವುದಿಲ್ಲ. ವೃತ್ತಿಯನ್ನು ಜಾಗ್ರತೆಯನ್ನು ನಿರ್ವಹಿಸಿ. ಕಾರಣ, ಒಂದು ಒತ್ತಡ ಇರ್ತದೆ, ಒಂದಷ್ಟು ಕಾಲೆಳೆಯುವವರು ಇರ್ತಾರೆ. ಸೊ ಅದಕ್ಕೆ ತಲೆ ಕೊಟ್ಟು ತಾವುಗಳು ಬದಲಾವಣೆಯ ಪ್ರಯತ್ನಗಳನ್ನು ಮಾಡಿದರೆ ಇಲ್ಲಿಯೂ ಎಡವಟ್ಟುಗಳು ಆಗುವಂತಹ ಪ್ರಸಂಗಗಳು ಕೂಡ ಅಧಿಕವಾಗಿ ಕಂಡು ಬರುತ್ತಾ ಇದೆ. ಸೊ ಹಾಗಾಗಿ ವೃತ್ತಿಯನ್ನು ಬದಲಾವಣೆ ಮಾಡುವ ಯೋಚನೆ ಆಗಲಿ ಅಥವಾ ಇನ್ನೇನೋ ಇದಕ್ಕಿಂತ ದೊಡ್ಡದು ಬೇಕು ಅಂತ ಹೇಳುವಂಥ ಬಯಸುವಿಕೆಯೂ ಕೂಡ ಅದಷ್ಟೊಂದು ಔಚಿತ್ಯ ಅಲ್ಲ. ಕಾರಣ, ಒಂದು ರೀತಿಯಲ್ಲಿ ವಿರೋಧವಾಗಿ ಕೆಲಸ ಮಾಡುವಂತಹ ಪರಿಸರವೇ ನಿಮ್ಮ ಜೊತೆಗಿರುವಂತಹದ್ದು ಕಂಡು ಬರ್ತಾ ಇದೆ. ಸೊ ಅದರಿಂದಾಗಿ ತೊಂದರೆಗಳನ್ನೇ ಎದುರಿಸಬೇಕಾದಂಥ ಅನಿವಾರ್ಯತೆ ಬರಬಹುದು. ಆರೋಗ್ಯ ವಿಷಯ, ಎಲುಬು ನರಗಳಿಗೆ, ಗಂಟುಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 13, 14, 15ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ಸಮಾಧಾನಕರ, ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲಗಳು ಇರುವುದಿಲ್ಲ, ಹಣಕಾಸಿಗೆ ತೊಂದರೆಗಳಾಗುವುದಿಲ್ಲ. ಚರ್ಮ ಸಂಬಂಧವಾದಂಥ, ರಕ್ತ ಸಂಬಂಧವಾದಂಥ ಆರೋಗ್ಯದ ಏರುಪೇರಿನ ಅನುಭವಗಳಾಗಬಹುದು. ಮಕ್ಕಳಿಂದ ಒಂದು ರೀತಿಯಲ್ಲಿ ಎಲ್ಲಿಯೋ ದುಃಖ ಫಲಗಳು, ನೋವಿನ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಹಣಕಾಸಿನ ದೊಡ್ಡ ತೊಂದರೆಗಳು ಆಗುವುದಿಲ್ಲ. ವೃತ್ತಿ ಜೀವನದಲ್ಲಿ ತೃಪ್ತಿ ಹೇಳುವಂಥದ್ದು ಇರುವುದಿಲ್ಲ. ತಮ್ಮ ಕಮ್ಯುನಿಕೇಷನ್ ಮೆಥಡ್ ಏನಿದೆ ಅದನ್ನು ಸಾಧುವಾದ ದಾರಿಯಲ್ಲಿ ತಾವುಗಳು ಕೊಂಡು ಹೋಗುವಂಥದ್ದು ತುಂಬ ಅವಶ್ಯಕ. ಅಗ್ರೆಸಿವ್ ಆಗಬೇಡಿ, ತಾಳ್ಮೆಯನ್ನು ತೆಗೆದುಕೊಳ್ಳಿ. ಜೊತೆಯಲ್ಲಿ ಗೀತೆಯ 16 ಮತ್ತು 17, 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.